ಬಹುಪತ್ನಿತ್ವದ ವಿರುದ್ಧ ಕಠಿಣ ನಿಬಂಧನೆಗಳು ಇವೆ ಅಂತ ಹೇಳಲಾದ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯುಸಿಸಿ ಜಾರಿಯಲ್ಲಿರುವ ಉತ್ತರಾಖಂಡದಲ್ಲಿ ಬಿಜೆಪಿ ನಾಯಕರಿಗೆ ಅದು ಅನ್ವಯ ಆಗೋದಿಲ್ವಾ? ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ಎರಡನೇ ವಿವಾಹ ಆಗಿರುವ ಬಿಜೆಪಿ ನಾಯಕನ ವಿರುದ್ಧ ಉತ್ತರಾಖಂಡ್ ಬಿಜೆಪಿ ಸರ್ಕಾರ ಕ್ರಮ ಕೈಗೊಳ್ಳದೆ ಇರೋದು ಯಾಕೆ? ಉತ್ತರಾಖಂಡ್ ಯುಸಿಸಿ ಅನ್ವಯ ಆಗುವ ಭಾರತದ ಮೊದಲ ರಾಜ್ಯ ಆಗಿದೆ. ಆದರೆ ಮದುವೆ, ವಿಚ್ಛೇದನ, ಭೂಮಿ, ಆಸ್ತಿಯ ನಿಯಮಗಳನ್ನು ಸಮಾನಗೊಳಿಸಲಾಗಿದೆ. ಹಿಂದೂಗಳು, ಮುಸ್ಲಿಮರು, ಸಿಖ್ಖರು, ಕ್ರಿಶ್ಚಿಯನ್ನರಿಗೆ ಧರ್ಮಾತೀತವಾಗಿ ಯುಸಿಸಿ ಅನ್ವಯಿಸತ್ತೆ. ಇದರ ಅನ್ವಯ ಬಹುಪತ್ನಿತ್ವಕ್ಕೆ ಅವಕಾಶವಿಲ್ಲ. ಮುಸ್ಲಿಮರು ಕೂಡ ಎರಡಕ್ಕಿಂತ ಹೆಚ್ಚು ಮದುವೆ ಆಗೋಕೆ ಸಾಧ್ಯ ಇಲ್ಲ. ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ಮತ್ತೊಂದು ಮದುವೆ ಆಗೋದಕ್ಕೆ ಆಗೋದಿಲ್ಲ. ಹೀಗಿರುವಾಗ ಉತ್ತರಾಖಂಡದಲ್ಲಿ ಒಂದು ಪ್ರಕರಣ ನಡೆದಿದ್ದು ಬಿಜೆಪಿ ನಾಯಕರು ಏಕರೂಪ ನಾಗರಿಕ ಸಂಹಿತೆಯಿಂದ ಹೊರಗಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಉತ್ತರಾಖಂಡದ ಬಿಜೆಪಿ ನಾಯಕ ಸುರೇಶ್ ರಾಥೋಡ್ ಅವರು ನಟಿ ಊರ್ಮಿಳಾ ಸನಾವರ್ ಅವರನ್ನ ಎರಡನೇ ವಿವಾಹ ಆಗಿದ್ದಾರೆ. ಆದರೆ ಅವರು ತಮ್ಮ ಮೊದಲ ಪತ್ನಿಯಿಂದ ವಿಚ್ಛೇದನ ಪಡೆದಿಲ್ಲ. ಈ ಕಾರಣದಿಂದ ಈ ಮದುವೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಅದು ಅಪರಾಧ ಅನ್ನೋದು ಸ್ಪಷ್ಟವಾಗಿದೆ. ಯುಸಿಸಿಯನ್ನ ಉಲ್ಲಂಘಿಸಲಾಗಿದೆ. ಸುರೇಶ್ ರಾಥೋಡ್ ತಮ್ಮದೇ ಪಕ್ಷದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿಗೆ ಸವಾಲಾಗಿದ್ದಾರೆ. ಮದುವೆಯಾಗಿ ಹಲವು ದಿನಗಳು ಕಳೆದಿವೆ, ಆದರೆ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪುಷ್ಕರ್ ಸಿಂಗ್ ಧಾಮಿ ಈಗೇನ್ ಮಾಡ್ತಾರೆ? ಸುರೇಶ್ ರಾಥೋಡ್ ಮತ್ತು ಊರ್ಮಿಳಾ ಅವರ ನಡುವಿನ ಪ್ರೇಮದ ವಿಷಯ ಈಗಾಗಲೇ ಸುದ್ದಿಯಾಗಿರುವ ವಿಷಯ. ಈ ವಿವಾದ 2 ವರ್ಷಗಳಿಂದ ನಡೀತಾ ಇದೆ. ಮೊನ್ನೆ ಭಾನುವಾರ ಸಹರಾನ್ಪುರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಮಾಜಿ ಶಾಸಕ ರಾಥೋಡ್ ತಮ್ಮ ಎರಡನೇ ಪತ್ನಿ ಊರ್ಮಿಳಾ ಅವರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರು. ತಾವಿಬ್ಬರೂ ಮದುವೆ ಆಗಿರೋದಾಗಿನೂ ಪರಸ್ಪರ ಪ್ರೀತಿಸ್ತಾ ಇದ್ದು ಒಟ್ಟಿಗೆ ಇರೋದಾಗಿನೂ ಹೇಳಿದ್ರು. ಆದರೆ ಇದರ ಹಿಂದಿನ ಕತೆ ಬೇರೇನೂ ಇದೆ. ರಾಥೋಡ್ ನೇಪಾಳಕ್ಕೆ ಕರೆದೊಯ್ದು ಮದುವೆಯಾಗಿ ನಂತರ ತಮ್ಮೊಂದಿಗಿನ ಸಂಬಂಧವನ್ನ ಮುರಿದುಕೊಂಡಿದ್ದಾರೆ ಅಂತ ಊರ್ಮಿಳಾ ಸನಾವರ್ ಹಲವು ಬಾರಿ ಆರೋಪಿಸಿದ್ರು. ಊರ್ಮಿಳಾ ಸನಾವರ್ ಈ ಬಿಜೆಪಿ ನಾಯಕನೊಂದಿಗಿನ ಕೆಲವು ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಅದರ ನಂತರ ಇದು ಹೆಚ್ಚು ಗದ್ದಲಕ್ಕೆ ಕಾರಣವಾಗಿತ್ತು. ಹಣ ಕೇಳ್ತಿದ್ದಾರೆ, ಸುಲಿಗೆ ಮಾಡ್ತಿದ್ದಾರೆ ಅಂತ ಊರ್ಮಿಳಾ ವಿರುದ್ಧ ರಾಥೋಡ್ ಪ್ರಕರಣ ದಾಖಲಿಸಿದ್ರು. ಊರ್ಮಿಳಾ ಅವರು ಬಿಜೆಪಿ ನಾಯಕ ನಾನು ಮಂಗಳಸೂತ್ರ ಧರಿಸುವಂತೆ ಮಾಡಿ ಸಿಂಧೂರ ಹಚ್ಚಿ ಈಗ ನನ್ನನ್ನ ದೂರ ಇಡ್ತಿರೋದಾಗಿನೂ ವಿಡಿಯೋ ಬಿಡುಗಡೆ ಮಾಡಿದ್ರು. ಈ ಇಡೀ ನಾಟಕ ಕಳೆದ 2 ವರ್ಷಗಳಿಂದ ನಡೀತಾ ಇತ್ತು. ಈಗ ಪತ್ರಿಕಾಗೋಷ್ಠಿ ನಡೆಸಿ ತಾವಿಬ್ಬರೂ ಮದುವೆಯಾಗಿರೋದಾಗಿ ಈ ವಿಷಯ ಮುಗಿಸಿದ್ದಾರೆ. ಕಳೆದ ವಾರದವರೆಗೂ ರಾಥೋಡ್ ಜೊತೆಗಿನ ಸಂಬಂಧವನ್ನು ಒಪ್ಪಿಕೊಂಡಿರದ ಊರ್ಮಿಳಾ ಸನಾವರ್ ಈಗ ರಾಥೋಡ್ ಅವರೊಂದಿಗಿನ ತಮ್ಮ ಸಂಬಂಧವನ್ನ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ನಾಯಕ ರಾಥೋಡ್ ತಮ್ಮ ಮೊದಲ ಪತ್ನಿ ಮತ್ತು ಕುಟುಂಬದ ಮನವೊಲಿಸಿದ್ದಾಗಿ ಹೇಳಿದ್ದಾರೆ. ಇಬ್ಬರೂ ಬಹಿರಂಗವಾಗಿಯೇ ಜಗಳವಾಡಿ ಗಲಾಟೆ ಮಾಡಿದ ನಂತರ ಈಗ ಪರಸ್ಪರ ಒಪ್ಕೊಂಡಿರೋದಾಗಿ ಹೇಳ್ತಿದ್ದಾರೆ. ಆದರೆ ಈಗ ಈ ಇಡೀ ವಿಷಯದ ಬಗ್ಗೆ ಹಲವು ಪ್ರಶ್ನೆಗಳಿವೆ. ಯಾಕಂದ್ರೆ ಉತ್ತರಾಖಂಡ್ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತಂದ ಮೊದಲ ರಾಜ್ಯ. ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರುವ ಮೂಲಕ ಬದಲಾವಣೆ ತರಲು ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಪ್ರಯತ್ನಿಸಿದ್ರು. ಆದರೆ ಅವರಿಗೆ ಮಾಜಿ ಬಿಜೆಪಿ ಶಾಸಕ ಸುರೇಶ್ ರಾಥೋಡ್ ಸವಾಲಾಗಿದ್ದಾರೆ. ಮೊದಲ ಪತ್ನಿ ಇರುವಾಗಲೇ ವಿಚ್ಛೇದನ ನೀಡದೆ ಅವರು ಎರಡನೇ ವಿವಾಹ ಆಗಿದ್ದಾರೆ. ಯುಸಿಸಿಯಲ್ಲಿ ಇದನ್ನ ನಿಷೇಧಿಸಲಾಗಿದೆ. ಹಾಗಿರುವಾಗ ಸಾರ್ವಜನಿಕರಿಗೊಂದು, ಬಿಜೆಪಿ ನಾಯಕರಿಗೆ ಇನ್ನೊಂದು ಯುಸಿಸಿ ಇದೆಯಾ? ಬಿಜೆಪಿ ನಾಯಕರು ತಮ್ಮ ಸರ್ಕಾರ ಮಾಡಿದ ಕಾನೂನನ್ನ ಉಲ್ಲಂಘಿಸಿದಾಗ ವಿರೋಧ ಪಕ್ಷಗಳಿಂದ ಏನನ್ನಾದ್ರೂ ಯಾಕೆ ನಿರೀಕ್ಷಿಸಬೇಕು? ಯುಸಿಸಿ ಅಡಿಯಲ್ಲಿ ಒಂದಕ್ಕಿಂತ ಹೆಚ್ಚು ಮದುವೆ ಆಗೋಕೆ ಸಾಧ್ಯ ಇಲ್ಲ. ಮೊದಲ ಹೆಂಡತಿ ಅಥವಾ ಪತಿ ಜೀವಂತ ಆಗಿದ್ರೆ ಮತ್ತು ವಿಚ್ಛೇದನ ಪಡೆದೇ ಇದ್ರೆ ಎರಡನೇ ಮದುವೆ ಆಗೋದು ಕಾನೂನು ಬಾಹಿರ ಆಗತ್ತೆ. ವ್ಯಕ್ತಿ ಯಾವುದೇ ಧರ್ಮಕ್ಕೆ ಸೇರಿದ್ರೂ ಇದೇ ನಿಬಂಧನೆ ಅನ್ವಯ ಆಗತ್ತೆ. ಇದರಲ್ಲಿ ಬಹುಪತ್ನಿತ್ವವನ್ನ ನಿಷೇಧಿಸಲಾಗಿದೆ. ಮದುವೆ, ವಿಚ್ಛೇದನ, ದತ್ತು ಮತ್ತು ಉತ್ತರಾಧಿಕಾರದ ನಿಯಮಗಳು ಎಲ್ಲ ಧರ್ಮದವರಿಗೂ ಒಂದೇ ಆಗಿರುತ್ತೆ. ಯಾರಾದ್ರೂ ಮದುವೆಯಾಗಿ ಎರಡನೇ ಮದುವೆ ಆದ್ರೆ ಅವರು IPC ಸೆಕ್ಷನ್ 494 ಅಡಿಯಲ್ಲಿ ತಪ್ಪಿತಸ್ಥರಾಗಬಹುದು. ಇದರಲ್ಲಿ ಜೈಲು ಅಥವಾ ದಂಡ ಎರಡನ್ನೂ ವಿಧಿಸಬಹುದು. ಮದುವೆಯ ನೋಂದಣಿ ಕೂಡ ಬಹಳ ಮುಖ್ಯ ಆಗಿದೆ. ನೋಂದಣಿ ಕಡ್ಡಾಯವಾಗಿದೆ. ನೋಂದಣಿ ಮಾಡದೇ ಇದ್ರೆ ಮದುವೆ ಮಾನ್ಯ ಆಗೋದಿಲ್ಲ. ಎಲ್ಲಾ ನಾಗರಿಕರಿಗೆ ದತ್ತು ಸ್ವೀಕಾರಕ್ಕೆ ಸಮಾನ ಹಕ್ಕಿದೆ. ವಿಚ್ಛೇದನ ಮತ್ತು ಜೀವನಾಂಶಕ್ಕೂ ಒಂದೇ ನಿಯಮಗಳಿವೆ. ಈಗ ಮೊದಲ ಪ್ರಶ್ನೆ ಏನು ಅಂದ್ರೆ, ಬಿಜೆಪಿ ನಾಯಕ ತನ್ನ ಮದುವೆಯನ್ನ ನೋಂದಾಯಿಸಿದ್ದಾರಾ? ಇಲ್ಲ ಅಂತಾದ್ರೆ ಮದುವೆನೇ ಕಾನೂನು ಬಾಹಿರ. ಅವರು ತಮ್ಮ ಮೊದಲ ಪತ್ನಿಯಿಂದ ವಿಚ್ಛೇದನ ಪಡೆದಿದ್ದಾರಾ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಅವರು ದೂರು ನೀಡಿಲ್ಲದೆ ಇದ್ರೆ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ಯಾಕೆ? ಮೊದಲ ಪತ್ನಿ ಪೊಲೀಸರಿಗೆ ದೂರು ನೀಡಬಹುದಾದರೂ ಸ್ವತಃ ರಿಜಿಸ್ಟ್ರಾರ್ ಅಂದ್ರೆ ಸರ್ಕಾರಿ ಆಡಳಿತ ಕೂಡ ದೂರನ್ನ ನೀಡಬಹುದು. ಈಗ ಈ ವಿಷಯ ಬಹಿರಂಗ ಆಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಬಿಜೆಪಿ ಸರ್ಕಾರ ತನ್ನ ಕಾನೂನನ್ನ ತನ್ನದೇ ನಾಯಕ ಉಲ್ಲಂಘನೆ ಮಾಡಿದ್ದಕ್ಕೆ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಮತ್ತದು ಯಾವಾಗ? ಹಾಗೆ ಬಹುಪತ್ನಿತ್ವದಿಂದಾಗಿ ಮಹಿಳೆಯರಿಗೆ ಭಾರಿ ಅನ್ಯಾಯವಾಗ್ತಿದೆ. ಅದಕ್ಕಾಗಿಯೇ ಬಿಜೆಪಿ ಸರ್ಕಾರ ಸಮಾನ ನಾಗರಿಕ ಸಂಹಿತೆ ತರ್ತಿದೆ. ಮಹಿಳೆಯರ ಮೇಲಾಗ್ತಿರುವ ಶೋಷಣೆ ನಿಲ್ಲಿಸೋದೇ ಬಿಜೆಪಿ ಉದ್ದೇಶ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರಮಣಕಾರಿಯಾಗಿ ಪ್ರಚಾರ ಮಾಡುವ ಬಿಜೆಪಿ ಬೆಂಬಲಿಗರು, ಆರಿಸಿಗರು ಎಲ್ಲೂ ಏನೂ ಮಾತನಾಡ್ತಾನೆ ಇಲ್ಲ. ಯಾಕೆ? ಅನ್ಯಾಯ ಮುಸ್ಲಿಂ ಮಹಿಳೆಯರಿಗಾದ್ರೆ ಮಾತ್ರನ ಬಿಜೆಪಿ RSSಗೆ ನೋವಾಗೋದು? ಬಿಜೆಪಿ ಮುಖಂಡನೇ ಮೊದಲ ಪತ್ನಿ ಇರುವಾಗಲೇ ಎರಡನೇ ಮದುವೆ ಆದ್ರೆ ಆ ಮೊದಲ ಪತ್ನಿಗೆ, ಆ ಹಿಂದೂ ಮಹಿಳೆಗೆ ಅನ್ಯಾಯ ಆಗಲ್ವಾ? ಇದು ಹಿಪೋಕ್ರಸಿ ಅಲ್ವಾ?
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.